ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮಹಾರಾಷ್ಟ್ರದ ಲಟ್ಟೂರ್ನ CA ವಿದ್ಯಾವತಿ ವಾಂಗೆ. ನಾನು 2009ರಲ್ಲಿ ಭಗವದ್ ಧರ್ಮಕ್ಕೆ ಕಾಲಿಟ್ಟಾಗ ನಾನು ಗೊಂದಲದಿಂದ ತುಂಬಿದ್ದೆ. ನಾನು ಜನರ ಬಗ್ಗೆ ತುಂಬಾ ಸೂಕ್ಷ್ಮವಾಗಿದ್ದೆ. ಆದರೂ ಆ ಸೂಕ್ಷ್ಮತೆಯು ಹಲವಾರು ಬಾರಿ ಘಾಸಿ ತೀರ್ಪುಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ತಿರುಗುತ್ತಿತ್ತು. ಗುಣಪಡಿಸಲಾಗದ ಗಾಯಗಳನ್ನು ನಾನು ಹೊತ್ತಿದ್ದೆ, ಅಥವಾ ಬೇರೆಯವರನ್ನು ಕ್ಷಮಿಸಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಇತರರೇ ನನ್ನ ದುಃಖಕ್ಕೆ ಕಾರಣವೆಂದು ನಂಬಿದ್ದೆ. ಯಾರನ್ನಾದರೂ ದೇವರೆಂದು ಒಪ್ಪಿಕೊಳ್ಳಲು ಅಸಾಧ್ಯವಾಗಿತ್ತು, ಏಕೆಂದರೆ ನನ್ನ ತರ್ಕಬದ್ಧ ಮನಸ್ಸು ಅದನ್ನು ಪ್ರತಿರೋಧಿಸುತ್ತಿತ್ತು ಮತ್ತು ಎಲ್ಲವನ್ನೂ ಪ್ರಶ್ನಿಸುತ್ತಿತ್ತು. ಆಗ ಶ್ರೀ ಭಗವಾನರೊಂದಿಗೆ ನನ್ನ ಮೊದಲ ಭೇಟಿಯಾಯಿತು. ಆ ಕ್ಷಣವನ್ನು ಸಂಪೂರ್ಣವಾಗಿ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಮೊಟ್ಟಮೊದಲ ಬಾರಿಗೆ ಬೇಷರತ್ತಾದ ಪ್ರೀತಿಯಲ್ಲಿ ಇದ್ದೇನೆ ಎಂದು ನನಗೆ ಅನಿಸಿತು. ಶ್ರೀ ಭಗವಾನರ ಉಪಸ್ಥಿತಿಯು ನಂಬಿಕೆ ಅಥವಾ ಅಪನಂಬಿಕೆಯದ್ದಲ್ಲ, ಅದೊಂದು ಅನುಭವವಾಗಿತ್ತು. ನನ್ನ ಹೃದಯ ಆ ಕ್ಷಣವೇ ಅನುಬಂಧಕ್ಕೆ ಒಳಗಾಯಿತು ಮತ್ತು ಏನೋ ಶಾಶ್ವತವಾಗಿ ಬದಲಾಯಿತು ಎಂದು ನನಗೆ ಗೊತ್ತಾಯಿತು. 2010ರಲ್ಲಿ ನಾನು ಭಗವದ್ ಧರ್ಮದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆ. ನಾನು ಅವುಗಳಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಂಡಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧವು ಇನ್ನೂ ಗಾಢವಾಯಿತು. ನಿಧಾನವಾಗಿ ನನ್ನ ಮನಸ್ಸನ್ನು ಮೀರಿ ಒಂದು ಉನ್ನತ ಶಕ್ತಿಯು ಅಸ್ತಿತ್ವದಲ್ಲಿದೆ ಎಂದು ಅರಿತುಕೊಂಡೆ. ನನ್ನ ಆಲೋಚನಾ ಸಾಮರ್ಥ್ಯಕ್ಕಿಂತ ಅದು ಎಷ್ಟೋ ಪಾಲು ದೊಡ್ಡದು ಎಂಬುದನ್ನು ಅರಿತೆ. ಈ ಅರಿವು ನನ್ನನ್ನು ಹೆಚ್ಚು ಹೆಚ್ಚು ಶರಣಾಗುವಂತೆ ಮಾಡಿತು. ಪ್ರಕ್ರಿಯೆಗಳ ಮೂಲಕ ಆಂತರಿಕ ಉಪಶಮನ ಪ್ರಾರಂಭವಾಯಿತು. ಹಲವಾರು ವರ್ಷಗಳಿಂದ ನನ್ನನ್ನು ತುಳಿದಿದ್ದ ಚಾರ್ಜ್ಗಳು ಕರಗಲು ಪ್ರಾರಂಭಿಸಿತು. ಹಳೆಯ ಮಾದರಿಗಳು ತಮ್ಮ ಹಿಡಿತವನ್ನು ಕಳೆದುಕೊಂಡವು. ಜೀವನದ ಬಗೆಗಿನ ನನ್ನ ಅಭಿಪ್ರಾಯ ಬದಲಾಯಿತು. ಮೊದಲು ಬೋಧನೆಗಳು ಬರೀ ಪರಿಕಲ್ಪನೆಗಳೆನಿಸುತ್ತಿತ್ತು, ಆದರೆ ಧರ್ಮ ಸಂಸ್ಥಾಪಕರ ಪ್ರಕ್ರಿಯೆಯ ನಂತರ ಬೋಧನೆಗಳು ನನ್ನ ಜೀವಂತ ವಾಸ್ತವಗಳಾದವು. ಕ್ಷಮೆ ಹಿಂದೊಮ್ಮೆ ಅಸಾಧ್ಯವಾಗಿದ್ದುದು ಈಗ ಅನಾಯಾಸವಾಗಿ ಸಂಭವಿಸಲು ಪ್ರಾರಂಭಿಸಿತು. ತೀರ್ಪು ನೀಡುವಿಕೆಯು ದೂರವಾಗಲು ಆರಂಭಿಸಿತು ಮತ್ತು ನಾನು ಜನರನ್ನು ಮತ್ತು ಸನ್ನಿವೇಶಗಳನ್ನು ಅವು ಇರುವಂತೆಯೇ ಒಪ್ಪಿಕೊಳ್ಳಲು ಸಾಧ್ಯವಾಯಿತು. ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳು ನನಗೆ ಶ್ರೀ ಭಗವಾನರ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದವು. ನಾನು ಬೋಧನೆಗಳನ್ನು ಅನುಭವಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಬೋಧನೆಗಳು ನನ್ನ ವಾಸ್ತವವಾದವು. ಕಳೆದ ವರ್ಷ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದ ನಂತರ ನಾನು ಸಚ್ಚಿದಾನಂದ ಸ್ಥಿತಿಯನ್ನು ಅನುಭವಿಸಿದೆ. ಅದೊಂದು ಬೇಷರತ್ತಾದ ಆನಂದದ ಸ್ಥಿತಿ. ಈ ಸಚ್ಚಿದಾನಂದ ಸ್ಥಿತಿಯು ನನಗೆ ಉತ್ತುಂಗ ಸ್ಥಿತಿಯಾಗಿ ಬಂದಿತು ಮತ್ತು ಈಗ ಆ ಉತ್ತುಂಗ ಸ್ಥಿತಿಯನ್ನು ಪಡೆಯುವುದು ಬಹಳ ಸುಲಭವಾಗಿದೆ. ನಾನು ಈ ಸ್ಥಿತಿಯನ್ನು ಇತರರಿಗೆ ಸುಲಭವಾಗಿ ವರ್ಗಾಯಿಸಬಲ್ಲೆ ಮತ್ತು ಅವರುಗಳು ಅದನ್ನು ಅನುಭವಿಸುತ್ತಾರೆ. ನನಗೆ ಆಲೋಚನೆಗಳ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇದೆ. ನನ್ನ ಸಂಘರ್ಷಗಳು ಕಡಿಮೆಯಾಗಿವೆ. ಅಂತರಂಗದಲ್ಲಿ ಆಳವಾದ ಶಾಂತಿ ನೆಲೆಸಿದೆ. ನನ್ನ ತೀರ್ಪುಗಳು ಕಡಿಮೆಯಾಗಿವೆ ಮತ್ತು ಅವು ಬಂದರೂ ನನಗೆ ಅದರ ಸಂಪೂರ್ಣ ಅರಿವಿದೆ. ಸೋಮವು ನಿಯಮಿತವಾಗಿ ಬರುತ್ತದೆ ಮತ್ತು ಅದು ನನ್ನೊಳಗೆ ಬಹಳ ಹೀಲಿಂಗ್ಗೆ ಕಾರಣವಾಗುತ್ತದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧವು ಬಹಳವಾಗಿ ಹೆಚ್ಚಿದೆ. ನನ್ನ ಎಲ್ಲ ನಿಯೋಜನೆಗಳು ಮತ್ತು ಸಂದರ್ಶನಗಳಲ್ಲಿ ನನ್ನ ಶ್ರೀ ಭಗವತಿ ಭಗವಾನರು ನನ್ನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಾರೆ ಮತ್ತು ನಾನು ಸದಾಕಾಲ ಅವರ ಉಪಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇನೆ. ಚಾರ್ಜ್ಗಳು ಕೆಲವೇ ನಿಮಿಷಗಳ ಕಾಲವಿರುತ್ತದೆ. ಇಂದು ನಾನು ಸಂಪೂರ್ಣವಾಗಿ ಪ್ರಸ್ತುತದಲ್ಲಿದ್ದೇನೆ ಮತ್ತು ಈ ಪ್ರಯಾಣದಲ್ಲಿ ಪ್ರತಿದಿನ ಕ್ಷಣ ಕ್ಷಣವೂ ಜೀವಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.